ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೆಲಸದವರು ಬಂದಿದ್ದಾರೆ, ಒಂದು ವಾರದಿಂದ ಬಂದಿರಲಿಲ್ಲ. ಇವತ್ತು ಕೆಳಗಡೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಅಂಗಡಿಗಳಿಗೆ ಪ್ಲಾಸ್ಟಿಂಗ್ ಆಗಿತ್ತು, ಇನ್ನು ಪಾರ್ಕಿಂಗ್ ಜಾಗ ಮಾತ್ರ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಇನ್ನು ವಾಸ್ಗಲ್ಲೆಲ್ಲ ಇಟ್ಟ ಮೇಲೆ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಮೇಲ್ಗಡೆ ಕೆಲಸ ಏನು ಮುಟ್ಟಿಲ್ಲ ಅವರು. ನಾವು ಶ್ರಾವಣ ಬರಲಿ, ಆಷಾಢ ಮುಗಿಲಿ ಅಂತ ನಾವು ವಾಸ್ಗಲ್ಲು ಇನ್ನೂ ಇಟ್ಟಿಲ್ಲ. ಇವಾಗ ವಾಸ್ಗಲ್ಲು ಇನ್ನು ಈ ವಾರದಲ್ಲಿ ವಾಸ್ಗಲ್ಲು ಇಡಬೇಕು. ಆಗಿದೆ, ಆರಕ್ಕೆ ಇಟ್ಟಿದ್ದಾರೆ ವಾಸ್ಗಲ್ಲೆಲ್ಲ, ಕಿಟಕಿಗಳನ್ನೆಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೋಡಿ, ಇಲ್ಲಿ ಎಲ್ಲ ಕಳ್ತನ, ಮೆಟೀರಿಯಲ್ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇದು ಎಲೆಕ್ಟ್ರಿಕ್ದು ಬಾಕ್ಸು ಹಾಕ್ಬಿಟ್ಟು ಹೋಗಿದ್ರು ಮೊನ್ನೆ ಬಂದು ಎಲೆಕ್ಟ್ರಿಷನ್ನು. ನಿನ್ನೆ ಯಾವತ್ತು ಕದ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮೊನ್ನೆ ಸಾಯಂಕಾಲ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಎಲೆಕ್ಟ್ರಿಷನ್ ಹೋಗಿದ್ದರು. ನಾವೂ ಬಂದು ಸಂಜೆ ನೋಡ್ಕೊಂಡು ಹೋಗಿದ್ದೆ, ಟೀ ಕೊಡೋವಾಗ ಎಲ್ಲ ಫಿಟ್ ಮಾಡಿದರು. ಮತ್ತು ಮಾರನೇ ದಿವಸ ಬೆಳಗ್ಗೆ ಬರೋಷ್ಟೊತ್ತಿಗೆ ಈ ಬಾಕ್ಸ್ಗಳೊಂದು ಇರಲಿಲ್ಲ, ಎಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಥರ ಮೆಟೀರಿಯಲ್ಗಳೆಲ್ಲ ಇಲ್ಲಿ ಕಳ್ತನ ಆಗ್ತಾಯಿದೆ. ಮನೆ ಕಟ್ಟೋವಾಗಿದ್ದೆಲ್ಲ ನೋಡಿ, ಈ ಥರದ್ದೆಲ್ಲ ಎಷ್ಟು ಕಷ್ಟ ಆಗುತ್ತೆ ನಮಗೆ ಅಂದರೆ. ಮತ್ತು ಇಲ್ಲಿ ಡಸ್ಟ್ ಹಾಕಿದರೆ ಡಸ್ಟ್ ಎಲ್ಲ ಮೂಟೆ ಮೂಟೆ ತುಂಬ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಅಷ್ಟು ಕಳ್ತನ ಮಾಡ್ತಾಯಿದ್ದಾರೆ ಮೆಟೀರಿಯಲ್ಗಳೆಲ್ಲ. ಇಲ್ಲಿ ನಾವು ಏನು ಮಾಡೋದು? ನಾವು ಸ್ವಲ್ಪ ದೂರ ಇದೆ ಮನೆಗೂ, ನಮಗೆ ಈ ಕಟ್ತಾ ಇರೋ ಮನೆಗೆ 1 ಕಿಲೋಮೀಟ್ರ್ ಆಗುತ್ತೆ. ನಾವು ಅಲ್ಲಿಂದ ಇಲ್ಲಿಗೆ ಆದರೂ ಒಂದು 2-3 ಸರಿ ಬಂದು ಓಡಾಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಕೆಲಸಗಳಿಗೆ ಹೋಗೋದ್ರಿಂದ ನಮಗೆ ಇಡೀ ದಿನ ಇಲ್ಲಿರೋಕ್ಕಾಗಲ್ಲ. ಕೆಲಸದವ್ರು ಇರೋವಾಗ ಅವರು ಬೆಳಗ್ಗೆಯಿಂದ ಸಂಜೆ ಇರ್ತಾರೆ. ರಾತ್ರಿ ನೈಟ್ ಒಂದು ರೌಂಡ್ ನಾವು ಬಂದು ಹೋಗ್ತೀವಿ. ಬೆಳಗ್ಗೆ 7 ಗಂಟೆ 6:30 ಒಂದು ರೌಂಡ್ ಬಂದು ಹೋಗ್ತೀವಿ. ಆದ್ರೂ ಯಾವ ಟೈಮಲ್ಲಿ ಬರ್ತಾರೋ ನಮಗೆ ಗೊತ್ತಾಗ್ತಾನೇ ಇಲ್ಲ. ಸ್ವಲ್ಪ ಮೆಟೀರಿಯಲ್ಲು ಕಳ್ತನ ಆಗ್ತಾಯಿದೆ. ಮನೆ ಕಟ್ಸೋವಾಗ ಇಷ್ಟೊಂದು ನಮಗೆ ಕಷ್ಟ ಆಗುತ್ತೆ. ನಾವು ಮೀಡಿಯಮ್ ಕ್ಲಾಸವರು ₹1 ಸೇರಿಸ್ಕೊಂಡು ಈ ಥರ ಎಲ್ಲ ಏನೋ ಒಂದು ಮನೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಾ ಇರ್ತೀವಿ. ಅಷ್ಟರಲ್ಲಿ ಕಟ್ಟೋವಾಗೇ ಇಷ್ಟೆಲ್ಲ ನಾವು ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ. ಸಂಜೆ ಬಂದಿದೆ, ಸಂಜೆ ಬರೋಷ್ಟೊತ್ತಿಗೆ ಈ ಗೋಡೆ ಎಲ್ಲ ಕಟ್ಟಿದ್ರು, ಈ ಕಾಂಪೌಂಡ್ ಎಲ್ಲ ಪೂರ್ತಿ ಆಗಿದೆ. ಮತ್ತು ಮೇಸ್ತ್ರಿಯವರು ಹೇಳ್ತಾಯಿದ್ರು ಮೆಟೀರಿಯಲ್ ಎಲ್ಲ ಕಳ್ತನ ಆಗ್ತಾಯಿದೆ. ಅವರು ಸೆಂಟ್ರಿಂಗ್ ಹೊಡಿಯೋಕ್ಕಂತ ತಂದು ಇಟ್ಟಿರೋ ಬಂಬುಗಳೆಲ್ಲ ಒಂದು 15 ಬಂಬು ಕಳ್ತನ ಆಗ್ಬಿಟ್ಟಿದ್ಯಕ್ಕ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗ್ತಾಯಿಲ್ಲ, ನಮ್ಗೆ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಆಗಬೇಕು. ಗೇಟು ಬಾಗಿಲುಗಳೆಲ್ಲ ಇಟ್ಕೊಂಡ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವು ಸೆಕ್ಯೂರಿಟಿಗಳ್ನ ಯಾರನ್ನೂ ಇಟ್ಟಿಲ್ಲ, ಯಾಕಂದರೆ ನಾವು ನಮ್ಮ ಬಜೆಟಲ್ಲಿ ಮನೆ ಕಟ್ಕೊಳ್ತಾ ಇದ್ದೀವಿ. ಮೀಡಿಯಮ್ ಬಜೆಟಲ್ಲಿ ಸೆಕ್ಯೂರಿಟಿ ಅಂತ ಇಟ್ಟ ಮೇಲೆ ಅವನಿಗೊಂದು ಇರೋಕ್ಕೆ ಜಾಗ ಕೊಡಬೇಕು, ಅವ್ರಿಗೊಂದಷ್ಟು ಸಂಬಳ ಕೊಡಬೇಕು. ನಮಗೆ ಅಷ್ಟು ಶಕ್ತಿ ಇಲ್ಲದ ಕಾರಣ, ನಾವು ಇರೋ ಬಜೆಟಲ್ಲಿ ಮನೆ ಕಟ್ಕೊಳ್ತಾ ಇರೋ ಕಾರಣ ನಾವು ಅವ್ರನ್ನ ಇಟ್ಟಿಲ್ಲ. ನೋಡಿ, ಸೆಕ್ಯೂರಿಟಿ ಇಲ್ಲ, ಈ ಕಡೆ ಕಳ್ತನ ಆಗ್ತಾಯಿದೆ. ಏನು ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಇದೆ ಫಿನಿಶಿಂಗಿಗೆ, ಇನ್ನೊಂದು 2 ತಿಂಗಳು ಕಷ್ಟ ಬೀಳಬೇಕು ನಾವು. ಇಷ್ಟು ಹೊತ್ತು ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಮುಂದೆ ನಮ್ಮ ಮನೆ ಕೆಲಸಗಳು ಯಾವ್ಯಾವ ರೀತಿ ನಡೀತಾ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.